ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದನೂ ಕೂಡ ಮೀಸಲಾತಿಯನ್ನ ಕುರಿತು ಚರ್ಚಿಸಲಾಗುತ್ತೆ. ಸೊ ಈ ವಿಷಯವನ್ನ ಕುರಿತು ಸುಪ್ರೀಂ ಕೋರ್ಟಿನಿಂದ 2 ರೂಲಿಂಗ್ಸ್ಗಳು ಬಂದಿದ್ದಾವೆ. ಈ 2 ಜಡ್ಜ್ಮೆಂಟ್ಸ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದಾವೆ ಮತ್ತು ಈ ಒಂದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ದೇಶಾದ್ಯಂತ ಅತಿ ಹೆಚ್ಚು ಚರ್ಚೆ ಕೂಡ ಆಗ್ತಾ ಇದೆ. ಅಂಡ್ ಈ ಒಂದು ಜಡ್ಜ್ಮೆಂಟ್ಸ್ ಏನು, ಆ 2 ರೂಲಿಂಗ್ಸ್ ಗಳು ಏನು ಅನ್ನೋದನ್ನ ನಾನು ನಿಮಗೆ ಸರಳ ಭಾಷೆಯಲ್ಲಿ ಹೇಳ್ತೀನಿ ಗೈಸ್. ಸೊ ಹೀಗೇನೆ ಇದೇ ತರ ಲ್ಯಾಂಡ್ ಮಾರ್ಕ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಗಳನ್ನ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇನೆ. ಒಂದು ಸಪರೇಟ್ ಫೋಲ್ಡರ್ ಕೂಡ ಮಾಡಿದ್ದೇನೆ. ಯಾರ್ಯಾರು ಇನ್ನೂ ನೋಡೇ ಇಲ್ಲ ಅಂತ ಅವುಗಳನ್ನ ನೀವು ನೋಡಬಹುದು ಗೈಸ್. ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ, ಈ ಮೀಸಲಾತಿ ವಿಷಯವನ್ನ ನಿಮಗೆ ವಿಸ್ತಾರವಾಗಿ ಹೇಳೋಕ್ಕಿಂತ ಮುಂಚಿತವಾಗಿಯೇ ನಾನು ಒಂದನ್ನ ಕ್ಲಾರಿಫೈ ಮಾಡ್ತಿದ್ದೀನಿ. ನಾನು ಮೀಸಲಾತಿಯ ವಿರೋಧಿ ಅಲ್ಲ. ಮೀಸಲಾತಿ ಹೆಚ್ಚಿಸುವುದರಿಂದ, ಮೀಸಲಾತಿ ಕಡಿಮೆ ಮಾಡೋದ್ರಿಂದ ನನಗೆ ಯಾವುದೇ ರೀತಿಯಾದಂಥ ಲಾಭ ಆಗೋದಿಲ್ಲ. ನನ್ನ ಉದ್ದೇಶ ಇಷ್ಟೇ, ಏನು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಮತ್ತು ಇನ್ ಜನರಲ್ ಆಗಿ ವಿದ್ಯಾರ್ಥಿಗಳ ಜೊತೆಗೆ ಏನು ತಾರತಮ್ಯಗಳಾಗ್ತಿದಾವೆ, ಭಾರತದ ಸಂವಿಧಾನ ಏನು ಹೇಳ್ತಾ ಇದೆ ಮತ್ತು ರಾಜಕಾರಣಿಗಳು ಇದನ್ನ ಹೇಗೆ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳೋದು ಮಾತ್ರ ಆಗಿರುತ್ತೆ. ಸೊ ಆದ್ರಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ರಿಸರ್ವೇಶನ್ ಕೊಡೋದ್ರಿಂದ ನಿಮಗೇನ್ ಪ್ರಾಬ್ಲಮ್ಮು ಅದು ಇದು ಯಾರು ಅನ್ನುವಂತ ಅವಶ್ಯಕತೆ ಇಲ್ಲ. ನಿಮಗೆ ಈ ದೇಶದೊಳಗೆ ಕಾನೂನುಗಳು ಹೆಂಗ್ ಬದಲಾಗ್ತಿದಾವೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ವಿಸ್ತಾರವಾಗಿ ಹೇಳೋದು ನನ್ನ ಉದ್ದೇಶ ಆಗಿದೆ ಗೈಸ್. ಅಂಡ್ ರಿಮೆಂಬರ್, ನಾನು ಈ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದೀನಿ. ಈ ದೇಶಕ್ಕೆ ನಿರುದ್ಯೋಗವನ್ನ ಹೋಗಲಾಡಿಸ್ತೀನಿ, ಈ ದೇಶದೊಳಗಿರುವಂತಹ ಒಂದು ಬಡತನವನ್ನ ಹೋಗಲಾಡಿಸ್ತೀನಿ, ಈ ದೇಶದೊಳಗಿರುವಂತಹ ಒಂದು ಏನು ಭ್ರಷ್ಟಾಚಾರವನ್ನ ಹೋಗಿಸ್ತೀನಿ, ಅಥವಾ ಚಾಯ್ ಮಾರುವಂತ ಪ್ರೈಮ್ ಮಿನಿಸ್ಟರ್ಕ್ಕಿಂತನೂ ಇವತ್ತು ಈ ದೇಶಕ್ಕೆ ನಾವು 2047ಕ್ಕೆ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಇದನ್ನ ಅಚೀವ್ ಮಾಡಲಿಕ್ಕೆ ಸೊ ಒಬ್ಬ ಪ್ರೈಮ್ ಮಿನಿಸ್ಟರ್ ಬೇಕಾಗಿದ್ದಾರೆ. ಮೆರಿಟ್ ಬೇಸ್ಡ್ ಮೇಲೆ ಉದ್ಯೋಗವನ್ನ ಕೊಡ್ತೀವಿ. ಇನ್ನು ಮುಂದೆ ಜಾತಿ ಆಧಾರಿತ ಉದ್ಯೋಗ ನೀಡೋದಿಲ್ಲ, ಅಂದ್ರೆ ಮೀಸಲಾತಿ ಆಧಾರಿತ ಉದ್ಯೋಗ ಇಲ್ಲ. ಯಾರು ಮೆರಿಟ್ ಆಧಾರಿತವಾಗಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ ಅಂಡ್ ಅದು ಯಾವುದೇ ಜಾತಿಯವರಾಗಿರ್ಲಿ ಮತ್ತು ಬಡವರಾಗಿದ್ದಾರೆ ಅಂಥವ್ರಿಗೆ ಮಾತ್ರ ಮೀಸಲಾತಿ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ಸ್ಟ್ರಾಂಗ್ ನಿರ್ಧಾರ ತೆಗೆದುಕೊಳ್ಳುವಂತ ಪ್ರೈಮ್ ಮಿನಿಸ್ಟರ್ ಈ ದೇಶಕ್ಕೆ ಎಲ್ಲಿವರೆಗೂ ಬರೋದಿಲ್ಲ, ಅಲ್ಲಿವರೆಗೂ ಜಾತಿ ತಾರತಮ್ಯ ನಿಲ್ಲೋದಿಲ್ಲ. ಮತ್ತು ಈವನ್ ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಅನ್ಯಾಯಗಳು ಕೂಡ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಗೈಸ್. ನನಗನ್ಸುತ್ತೆ ಡೆಫಿನೆಟ್ಲಿ ಇವತ್ತು ಸಮಯ ಬಂದಿದೆ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಅವಶ್ಯಕತೆ ಇದೆ. 1950ಇಂದಾನೇ ನಮ್ಮ ದೇಶದೊಳಗೆ ಮೀಸಲಾತಿ ವ್ಯವಸ್ಥೆ ಮುಂದುವರೆದಿದೆ, ಇನ್ನೂ ಕೂಡ ಮುಂದುವರಿಸಬಹುದು. ಆದ್ರೆ ಬಡವರಿಗೆ ಮಾತ್ರ ಆ ಮೀಸಲಾತಿ ಸಿಗುವಂತ ಆಗ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ ಗೈಸ್. ಏನೇನೆಲ್ಲ ರಿಸರ್ವೇಶನ್ ಇದೆ ಇವತ್ತು? ST ಶೆಡ್ಯೂಲ್ ಟ್ರೈಬ್ಸ್ಗೆ 7.5%, SC ಕ್ಯಾಟಗರಿಗೆ 15%, OBC ಕ್ಯಾಟಗರಿಗೆ 27% ಅಂಡ್ EWS 2019 ಒಳಗೆ ಮತ್ತೊಂದು ಆಡ್ ಮಾಡಿದ್ದಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಮೀಸಲಾತಿ ಸೇರಿ ಈಗ ಟೋಟಲ್ 59.50 ಮೀಸಲಾತಿಯನ್ನ ಭಾರತದೊಳಗೆ ನೀಡಲಾಗ್ತಾ ಇದೆ ಗೈಸ್. ಓಕೆ, ಸೊ ಇವತ್ತು ಕರ್ನಾಟಕದೊಳಗೆ ಇವನ್ ಒಳ ಮೀಸಲಾತಿಯನ್ನು ಕೂಡ ಜಾರಿಗೆ ತಂದದನ್ನ ನಾವು ಕಾಣ್ತೀವಿ. ಸೊ ಅದು ಇನ್ನು ಕೋರ್ಟ್ ಕೇಸ್ ಒಳಗೂ ಕೂಡ ಇದೆ ಅಂಡ್ ಅದಕ್ಕೆ ಏನು ಮಸೂದೆ ಕಳಿಸಲಾಗಿತ್ತೋ ಗವರ್ನರ್ ಸೈನ್ ಹಾಕಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಭಾರತದಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವಂತಹ ತಾರತಮ್ಯಗಳನ್ನ ಕಡಿಮೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ಸ್ ಅನ್ನ ಕೊಟ್ಟಿದೆ, ಆಮೇಲೆ ಇದರ ಹಿನ್ನೆಲೆಯನ್ನ ಕುರಿತು ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡೋಣ. ಒಂದನೇದು, ಈ ವಿಚಾರ ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗೈತಿ ಅಂತ ನಾವು ನೋಡೋದಾದ್ರೆ, ಭಾರತದೊಳಗೆ ನಿಮ್ಗೆ ಗೊತ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದಾಕ್ಷಣ UPSC, KPSC, SSC ಅಂಡ್ ಆಲ್ ದ FDA, SDA, ಪೊಲೀಸ್ ಕಾನ್ಸ್ಟೇಬಲ್, PSI ಎಲ್ಲ ಎಕ್ಸಾಮ್ಸ್ಗಳು ಕೂಡ ಇಲ್ಲಿ 2 ಪ್ರಶ್ನೆಗಳ ಬಗ್ಗೆ ವರ್ಷಗಳಿಂದ ಗೊಂದಲ ಇತ್ತು. ಓಕೆ, ಸೊ ಆ 2 ಪ್ರಶ್ನೆಗಳೇನು? ಭಾರತದಲ್ಲಿ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ನಿಂದ ಒಂದು ಸ್ಪಷ್ಟನೆ ದೊರೆತಿದೆ. 1ನೇ ಪ್ರಶ್ನೆ, SC, ST, OBC ಅಭ್ಯರ್ಥಿಗಳು
ಸಾಮಾನ್ಯ ಅಂದ್ರೆ ಜನರಲ್ ಕ್ಯಾಟಗರಿ ಅಂತಾನು ಕರೀತಾರೆ, ಓಪನ್ ಕ್ಯಾಟಗರಿ ಅಂತಾನು ಕರೀತಾರೆ. ಸಾಮಾನ್ಯ ಕ್ಯಾಟಗರಿ ಸೀಟುಗಳಿಗೆ ಸ್ಪರ್ಧಿಸಬಹುದೇ? ಓಕೆ, ಫಾರ್ ಎಕ್ಸಾಂಪಲ್ SC ಗೆ 10 ಸೀಟ್ ಇದಾವೆ, ಜನರಲ್ ಕ್ಯಾಟಗರಿಗೆ GM ಜನರಲ್ ಕ್ಯಾಟಗರಿ ಅವರಿಗೆ 15 ಸೀಟ್ ಇದಾವೆ ಅಂತ ಉದಾಹರಣೆ ತೆಗೆದುಕೊಳ್ಳೋಣ. ಸೊ SC ಜನಾಂಗ ಜನರಲ್ ಕ್ಯಾಟಗರಿ ಸೀಟ್ಗಳಲ್ಲಿ ಕಾಂಪಿಟೇಷನ್ ಮಾಡಬಹುದಾ? ಜನರಲ್ ಕ್ಯಾಟಗರಿ ಸೀಟ್ಗಳಿಗೆ ಕಾಂಪಿಟೇಷನ್ ಮಾಡಬಹುದು, ಅಥವಾ SC ಜನಾಂಗದವ್ರಿಗೆ ಓನ್ಲಿ SC ಸೀಟ್ಗಳನ್ನ ಮಾತ್ರ ಕೊಡಲಾಗುತ್ತೋ ಅನ್ನುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್, ಒಂದು ಹಂತದಲ್ಲಿ ಮೀಸಲಾತಿ ಸೌಲಭ್ಯ, ಉದಾಹರಣೆಗೆ ವಯಸ್ಸು, ಕಡಿಮೆ ಕಟಪ್ ಮಾರ್ಕ್ಸ್ ಆಗಿರಬಹುದು, ಬಳಸಿಕೊಂಡ ನಂತರ ಹೆಚ್ಚಿನ ಅಂಕ ಗಳಿಸಿದರೆ ಸಾಮಾನ್ಯ ಸೀಟುಗಳಿಗೆ ಅವರು ಹೋಗಬಹುದಾ? ಮೈಗ್ರೇಷನ್ ಮಾಡಬಹುದಾ? ಉದಾಹರಣೆಗೆ UPSC ಅಲ್ಲಿ 3 ಸ್ಟೇಜ್ ಎಕ್ಸಾಮ್ ನಡೆಯುತ್ತೆ. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಪ್ರಿಲಿಮ್ಸ್ ಒಳಗಡೆ ಒಬ್ಬ ಅಭ್ಯರ್ಥಿ SC ಕ್ಯಾಟಗರಿ ಅಥವಾ ST ಕ್ಯಾಟಗರಿ ಅಂತ ಅಥವಾ OBC ಕ್ಯಾಟಗರಿ ಅಂತ ರಿಸರ್ವೇಶನ್ ತಗೊಂಡಿದ್ದಾರೆ. ಓಕೆ, ಪಾಸ್ ಆಗಿದ್ದಾರೆ. ರಿಸರ್ವೇಶನ್ ತಗೊಂಡಿದ್ರಿಂದ ಮಾತ್ರ ಅವರು ಆ ಎಕ್ಸಾಮ್ ಒಳಗೆ ಪಾಸ್ ಆಗಿದ್ದಾರೆ. ಇನ್ನು ಮೇನ್ಸ್ ಒಳಗೆ ಇವ್ರು ಜಾಸ್ತಿ ಅಂಕ ತಗೋತಾರೆ, ಇವನ್ ಇಂಟರ್ವ್ಯೂ ಒಳಗೂ ತಗೋತಾರೆ, ಇವರು ಚೆನ್ನಾಗಿ ರ್ಯಾಂಕ್ ತಗೋತಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಲ್ ಇಂಡಿಯಾ 10th ರ್ಯಾಂಕ್ ಆರ್ 5th ರ್ಯಾಂಕ್ ಬರುತ್ತೆ. ಸೊ ಈ ತರ ಬಂದಾಗ ಯಾವಾಗ ಯಾವುದೋ ಒಂದು ರಾಜ್ಯದ ಸ್ಟೇಟ್ ಕ್ಯಾಡರ್ ಅಲೋಕೇಶನ್ ಇರ್ತೈತ್ಲ, ಅವಾಗ್ಲೂ ನನಗೆ ರಿಸರ್ವೇಶನ್ ಆಧಾರದ ಮೇಲೆ ಕೊಡ್ರಿ ಅಂತ ಕೆಲವೊಂದಿಷ್ಟು ಜನ ಫೈಟ್ ಮಾಡ್ತಿದ್ರು. ಅಂಡ್ ಬಹಳಷ್ಟು ಹೈಕೋರ್ಟ್ ಆಗಿರ್ಬೋದು, ಇವನ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಗಿರ್ಬೋದು, ಅದು ಕೂಡ ಇವುಗಳನ್ನ ಕುರಿತು ಜಜ್ಮೆಂಟ್ಸ್ ಅನ್ನ ಕೊಟ್ಟಿತ್ತು. ಆದ್ರೆ ಈ ಎಲ್ಲಾ ಒಂದು ಕನ್ಫ್ಯೂಷನ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಜಜ್ಮೆಂಟ್ ಅನ್ನ ಕೊಟ್ಟಿದೆ. ನಾನು ನಿಮಗೆ ಅವುಗಳನ್ನ 1 by 1 ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನ ಇನ್ನೂ ವಿಸ್ತಾರವಾಗಿ ನಿಮಗೆ ಹೇಳ್ತೀನಿ. ನೋಡಿ, ವಿಭಿನ್ನ ಹೈಕೋರ್ಟ್ಗಳು ವಿಭಿನ್ನ ಅಭಿಪ್ರಾಯವನ್ನ ನೀಡಿದ್ವು. ಹಾಗಾಗಿ ಆಯ್ಕೆ ಪಟ್ಟಿಗಳಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳಿದ್ದು ಜನರಲ್ ಅಭ್ಯರ್ಥಿಗಳಿಂದ ಇದಕ್ಕೆ ಆಕ್ಷೇಪಣೆ ಕೂಡ ಬಂದಿತ್ತು. ಅಂಡ್ ಏನ್ ಆಕ್ಷೇಪಣೆ ಅಂದ್ರೆ ಡಬಲ್ ಬೆನಿಫಿಟ್. ಓಕೆ, 2 ಲಾಭಗಳು ಇಲ್ಲಿ ತೆಗೆದುಕೊಳ್ತಾ ಇರುವಂತ ಬಹಳಷ್ಟು ಅಭ್ಯರ್ಥಿಗಳು ಇವತ್ತು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ, ಕ್ಯಾಡರ್ ಸಿಗ್ತಾ ಇದೆ, ಪ್ರಮೋಷನ್ ಸಿಗ್ತಾ ಇದೆ, ಅಂಡ್ ಇಷ್ಟ ಕಟಪ್ ಅಲ್ಲಿ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಇನ್ನು ಎಷ್ಟು ರಿಲ್ಯಾಕ್ಸೇಷನ್, ಉಳ್ಕಿದವರಿಗೆ ಉದ್ಯೋಗ ಆದ್ರೂ ಸಿಗ್ಬೇಕೋ ಬೇಡೋ ಅನ್ನುವಂತ ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಒಂದು ಕಮ್ಯುನಿಟಿಯವ್ರು ಮಾಡ್ತಾರೆ. ನೋಡಿ, ಭಾರತದೊಳಗೆ 2 ಕ್ಯಾಟಗರಿಯವರು ಕ್ರಿಯೇಟ್ ಆಗಿದ್ದಾರೆ ಇವತ್ತು. ಒಂದು, ನಮ್ಗೆ ಮೀಸಲಾತಿ ಬೇಕೇ ಬೇಕು, ತುಳಿತಕ್ಕೆ ಒಳಗಾಗಿದ್ದೀವಿ, 100 ವರ್ಷಗಳಿಂದ ಅನ್ಯಾಯ ಆಗಿದೆ ಅಂತ ಒಂದು ಕ್ಯಾಟಗರಿ. ಅರೆ, ಅನ್ಯಾಯ ಆದವರೆಲ್ಲರೂ ಇವತ್ತು ಬದುಕೇ ಇಲ್ಲ, ಅಂಡ್ ಇವತ್ತಿರೋರು ಯಾರು ತುಳಿತಕ್ಕೆ ಒಳಗಾದವರಲ್ಲ, ಸೊ ಇವತ್ತು ಯಾಕೆ ರಿಸರ್ವೇಶನ್ ಕೊಡುವ ಅವಶ್ಯಕತೆ ಇದೆ ಅಂತ ಇನ್ನೊಂದು ಕ್ಯಾಟಗರಿ. ಈ 2 ಕ್ಯಾಟಗರಿಯಲ್ಲಿ ನೀವು ಯಾವುದರೊಳಗೆ ಬರ್ತೀರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಕಮೆಂಟ್ ಬಾಕ್ಸ್ ಒಳಗೆ ಯಾರ್ಯಾರು ಕಮೆಂಟ್ ಮಾಡ್ತೀರಿ ಅದು ನಾಗರಿಕ ಸಮಾಜದೊಳಗೆ ನಾಗರಿಕರಾದವ್ರ ತರಹ ಕಮೆಂಟ್ ಮಾಡಬೇಕೇ ಹೊರತು ಸುಮ್ನೆ ಕಿತ್ತಾಡೋದಲ್ಲ. ಓಕೆ, ಸಾಮಾಜಿಕ ಮಾಧ್ಯಮವನ್ನ ಈ ತರ ನೀವು ಉಪಯೋಗ ಮಾಡಬೇಕು. ನೀವು ಮಾಡುವಂತ ಕಮೆಂಟ್ ಇಂದ ಇನ್ನೊಬ್ಬ ವ್ಯಕ್ತಿಯ ಆಲೋಚನಾ ಕ್ರಮ ಬದಲಾಗುವಂತಿರಬೇಕೆ ಹೊರತು ಅಸಹ್ಯ ಪಡುವ ಹಾಗೆ ಇರಬಾರ್ದು. ಓಕೆ, ಇದನ್ನ ತಲೆಯೊಳಗಿಟ್ಕೊಂಡು ಕಮೆಂಟ್ ಮಾಡಿ. ಅಂತಿಮವಾಗಿ ಸ್ಪಷ್ಟ ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ 2 ಪ್ರಮುಖ ನಿಯಮಗಳನ್ನ ಅಥವಾ 2 ಕೋರ್ ರೂಲಿಂಗ್ಸ್ ಅನ್ನ ನೀಡಿದೆ. ಒಂದನೇ ನಿಯಮ ಏನು ಅಂದ್ರೆ, ಮೀಸಲಾತಿ ವರ್ಗದ ಅಭ್ಯರ್ಥಿಗಳು ಯಾವಾಗ ಜನರಲ್ ಸೀಟ್ಗಳನ್ನ ಪಡೆಯಬಹುದು ಅನ್ನುವಂತ ಪ್ರಶ್ನೆ. ಓಕೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದೇನೆಂದ್ರೆ SC, ST, OBC ಅಭ್ಯರ್ಥಿಗಳು ಯಾವುದೇ ಮೀಸಲಾತಿ ಸೌಲಭ್ಯ ಬಳಸದೆ, ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೋರಿ, ಯಾವುದೇ ಮೀಸಲಾತಿ ಸೌಲಭ್ಯ ಬಳಸದೆ ಅಂದ್ರೆ ವಯಸ್ಸಿನ ಸಡಿಲಿಕೆ ಇಲ್ಲ, ಇದ್ರ ಬಗ್ಗೆನೂ ಅವ್ರ ಮೀಸಲಾತಿಯನ್ನ ಬಳಸಿಲ್ಲ ಅಂತ ತಿಳ್ಕೊಡ್ರಿ. ಓಕೆ, ಇವತ್ತು ವಯಸ್ಸಿನ ಸಡಿಲಿಕೆ ಇದೆ, ಕಟಪ್ ಕಮ್ಮಿ ಇದೆ, ಮತ್ತು ರ್ಯಾಂಕ್ ಹೈ ಬಂದ್ರೂ ಕೂಡ ಅವ್ರಿಗೆ ಬೇಕಾದಂತ ಕ್ಯಾಡರ್ ಸಿಗ್ತಾ ಇದೆ ಅನ್ನೋದು ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳ ಒಂದು ಅಬ್ಜೆಕ್ಷನ್ ಆಗಿದೆ. ನೆಕ್ಸ್ಟ್, 2ನೇದು, ಕಡಿಮೆ ಕಟ್ಟಪ್ಪು ಇಲ್ಲ, ಇದನ್ನು ಬಳಸಿರಬಾರ್ದು, ವಯಸ್ಸಿನ ಸಡಿಲಿಕೆನೂ ಬಳಸಿರಬಾರ್ದು, ಹೆಚ್ಚುವರಿ ಪ್ರಯತ್ನಗಳನ್ನು ಕೂಡ ಬಳಸಿರಬಾರ್ದು. ಓಕೆ, ಸೊ ಇವುಗಳನ್ನ ಯಾವುದೂ ಬಳಸಿಲ್ಲ ಅಂದ್ರೆ, ಓಕೆ, ಇವುಗಳನ್ನ ಯಾವುದೂ ಬಳಸ್ತೇನೆ
ಸಂಪೂರ್ಣವಾಗಿ ಜನರಲ್ ಕ್ಯಾಟಗರಿ ಅಥವಾ ಜನರಲ್ ಮೆರಿಟ್ ಮೇಲೆ ಅರ್ಹತೆಯನ್ನ ಪಡೆದಿದ್ದರೆ, ಓಕೆ, ಸೊ ಅರ್ಹತೆಯನ್ನ ಪಡೆದಿದ್ದರೆ ಅವರು ಕೇರ್ಫುಲ್ ಆಗಿ ಕೇಳಿ, ಕಡ್ಡಾಯವಾಗಿ ಜನರಲ್ ಅಥವಾ ಓಪನ್ ಕ್ಯಾಟಗರಿಯಲ್ಲೇ ಲೆಕ್ಕಿಸಬೇಕು. ಇಂತಹ ಅಭ್ಯರ್ಥಿಗಳನ್ನ ಜನರಲ್ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಇದು ಸರ್ ಈ ತರ ಮಾಡುವಂತ ಅವಶ್ಯಕತೆ ಯಾಕಿದೆ ಅಂತ ಅಂದ್ರೆ, ನೋಡಿ ಉತ್ತರ ಪ್ರದೇಶದೊಳಗೆ ಈ ರೀಸೆಂಟ್ಲಿ PCS ಎಕ್ಸಾಮ್ ಏನಾಗಿದೆ ಅದರೊಳಗೆ ಜನರಲ್ ಕ್ಯಾಟಗರಿ ಕಟ್ಟಪ್ಪು 195 ಇದೆ, ಆದ್ರೆ SC ಕ್ಯಾಟಗರಿ ಕಟ್ಟಪ್ಪು 220 ಇದೆ. ಓಕೆನಾ? ಸೊ ಇಷ್ಟು ಕಟಪ್ ಡಿಫರೆನ್ಸ್ ಇದ್ದಾಗ ಹಿಂಗಾಗುತ್ತೆ, ಸಾಧ್ಯನೇ ಇಲ್ಲ, SC ಕಮ್ಮಿ ಇರಬೇಕು ಅಂತ ನೀವು ಅನ್ಬೋದು. ಆದ್ರೆ ಉತ್ತರ ಪ್ರದೇಶದೊಳಗಿರುವಂತ ಪಾಪ್ಯುಲೇಷನ್ ರೇಷಿಯೋದಲ್ಲಿ SC ST ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಇವನ್ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಇದ್ದಾರೆ, ಹಾಗಾಗಿ ಅವರ ಕ್ಯಾಟಗರಿಯಲ್ಲಿ ಕಟ್ಟಪ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಅವ್ರೇನ್ ಹೇಳ್ತಿದ್ದಾರೆ, SC ಒಬ್ಬ ಅಭ್ಯರ್ಥಿ 210 ಮಾರ್ಕ್ಸ್ ತಗೊಂಡಾಗ ಅವನನ್ನ ಜನರಲ್ ಕ್ಯಾಟಗರಿ ಒಳಗೆ ಕ್ವಾಲಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ಎಸ್ ಜನರಲ್ ಕ್ಯಾಟಗರಿ ಒಳಗೆ ಅವನ್ನ ಕ್ವಾಲಿಫೈ ಮಾಡಬಹುದು, ಆದ್ರೆ ಅವನು SC ಅಂತ ಕ್ಲೇಮ್ ಮಾಡಿರಬಾರ್ದು ಅಂದಾಗ ಮಾತ್ರ ನಾವು ಜನರಲ್ ಕ್ಯಾಟಗರಿ ಒಳಗೆ ಅವನಿಗೆ ಆಯ್ಕೆ ಆಗ್ಲಿಕ್ಕೆ ಅವಕಾಶ ನೀಡ್ತೀವಿ. ಓಕೆ, ಸೊ ಅವರ ಜಾತಿ ಗುರುತು ಅವರ ಜನರಲ್ ಸೀಟಿಗೆ ಅಡ್ಡಿಯಾಗುವುದಿಲ್ಲ, ಅವರನ್ನ ತಡೆ ಹಿಡಿಯಲು ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಇವು ಯಾವ ರಿಸರ್ವೇಶನ್ ಅವ್ರು ಕ್ಲೇಮ್ ಮಾಡಿಲ್ಲ ಅಂದಾಗ ಆ ಅಭ್ಯರ್ಥಿ ಡೈರೆಕ್ಟ್ ಆಗಿ ಓಪನ್ ಕ್ಯಾಟಗರಿ ಒಳಗೆ ಕನ್ಸಿಡರ್ ಮಾಡಬಹುದು, ಅವ್ರೇನಾದ್ರೂ ಅಷ್ಟು ಅಂಕಗಳನ್ನ ತಗೊಂಡಿದ್ರೆ. ಜನರಲ್ ಕ್ಯಾಟಗರಿ ಅಂದ್ರೆ ಓನ್ಲಿ ಅಪ್ಪರ್ ಕಾಸ್ಟ್ ಅಲ್ಲ, ಇಲ್ಲಿ ಯಾರು ಇದು ಓಪನ್ ಕಾಂಪಿಟೇಷನ್ ಆಗಿರುತ್ತೆ, ಯಾರು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಯಾರು ಉತ್ತಮ ಅಂಕ ಗಳಿಸಲಿಕ್ಕೆ ಕೆಪೇಬಲ್ ಇದ್ದಾರೆ, ಅವರೆಲ್ಲರನ್ನು ಕೂಡ ಇದರೊಳಗೆ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತು. ಮೆರಿಟ್ ಅನ್ನ ಇಲ್ಲಿ ರಕ್ಷಿಸುವ ಉದ್ದೇಶ ಸುಪ್ರೀಂ ಕೋರ್ಟ್ಗೆ ಇದೆ, ಇದು ಒಳ್ಳೆಯದು ಕೂಡ. ಓಕೆ, ಸೊ ಯಾರಾದ್ರೂ ಒಬ್ಬ ಅಭ್ಯರ್ಥಿ SC ಅಂತ ಹೇಳಿ ಯಾವುದೇ ಒಂದು ಬೆನಿಫಿಟ್ ಅನ್ನ ತೆಗೆದುಕೊಳ್ಳದೇನೆ ಅತಿ ಹೆಚ್ಚು ಅಂಕ ತಗೋತಾರೆ ಅಂದ್ರೆ ಅವರನ್ನ GM ಕ್ಯಾಟಗರಿ ಒಳಗೆ ಕನ್ಸಿಡರ್ ಮಾಡಬಹುದು. ಪ್ರತಿಭಾವಂತರಿಗೆ ಮೀಸಲಾತಿ ಅಭ್ಯರ್ಥಿಗಳ ಮೇಲೆ ಅನ್ಯಾಯ ಆಗದಂತೆ ಇದು ಡೆಫಿನೆಟ್ಲಿ ತಡೆಯುತ್ತೆ. ಓಕೆ, ಇದು ಒಂದು ಇದರೊಳಗೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರು GM ಅಭ್ಯರ್ಥಿಗಳಾಗಿ ಕ್ವಾಲಿಫೈ ಆಗ್ಲಿಕ್ಕೆ ಅಷ್ಟು ಅಂಕಗಳನ್ನು ತಗೋತಾರೋ ಅವರು SCನೇ ಆಗಿರ್ಬಹುದು STನೇ ಆಗಿರ್ಬಹುದು, ಅವರು ಕ್ವಾಲಿಫೈ ಈ ಒಂದು ಕ್ಯಾಟಗರಿ ಒಳಗೆ GM ಕ್ಯಾಟಗರಿ ಒಳಗೆ ಕ್ವಾಲಿಫೈ ಆಗಬಹುದು. ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಇದು ಒಂದು ಹೇಳಿದೆ. ಎರಡನೇ ನಿಯಮ ಅತ್ಯಂತ ಮಹತ್ವದಾದಂತ ತೀರ್ಪು, ಅದು ಕರ್ನಾಟಕದಲ್ಲೇ ನಡೆದಂತ ಒಂದು ಪ್ರಕರಣ ಇದು. ಓಕೆ, ಸೊ ನಿಮಗೆ ಉದಾಹರಣೆ ಕೊಟ್ಟು ಹೇಳ್ತೀನಿ ಪ್ರಕರಣ ಏನಾಗಿತ್ತು ಅಂತ. ಇಲ್ಲಿ ಇಬ್ರು ಅಭ್ಯರ್ಥಿಗಳು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್, ಓಕೆ, ಸೊ IFS ಎಕ್ಸಾಮ್ ನಲ್ಲಿ ರ್ಯಾಂಕ್ ಅನ್ನ ಗಳಿಸಿದ್ದಾರೆ. ಒಬ್ಬರ ಹೆಸರು, ಈ ಕೇಸ್ ಹೆಸರು G ಕಿರಣ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಪ್ರಕರಣ ಅಂತ ಇದನ್ನ ಗುರುತು ಮಾಡಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಓಕೆ, ಕ್ಯಾಡರ್ ಅಲೋಕೇಶನ್ ಕುರಿತು ಈ ಕೇಸ್ ಹೇಳುತ್ತೆ. ಪ್ರಕರಣದ ಹಿನ್ನೆಲೆಯ ಫ್ಯಾಕ್ಟ್ಸ್ ಗಳನ್ನ ನಾವು ನೋಡೋದಾದ್ರೆ, ನೋಡಿ ಇಲ್ಲಿ G ಕಿರಣ್ ಅನ್ನುವಂತ ಒಬ್ಬ ಅಭ್ಯರ್ಥಿ ಪ್ರಿಲಿಮ್ಸ್ ಕಟಪ್ ಎಷ್ಟಿತ್ತು, ಜನರಲ್ ಕ್ಯಾಟಗರಿಗೆ ಎಷ್ಟಿತ್ತು, SC STಗೆ ಎಷ್ಟಿತ್ತು ಅನ್ನೋದನ್ನ ನಾನು ನಿಮಗೆ ಮೊದಲು ಹೇಳ್ತೀನಿ. ಸೊ IFS ಎಕ್ಸಾಮ್ ಕೂಡ IAS ಎಕ್ಸಾಮ್ ಜೊತೆಗೇನೆ ಅವತ್ತೇ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಎರಡಕ್ಕೂ ಕ್ವಾಲಿಫೈ ಮಾಡ್ತಾರೆ. ಯಾರು IFS ಅಪ್ಲೈ ಮಾಡಿರ್ತಾರೆ ಅವ್ರು IFS ಬರಿಬಹುದು, ಯಾರು IAS ಅಪ್ಲೈ ಮಾಡಿರ್ತಾರೆ ಅವರು UPSC ಎಕ್ಸಾಮ್ ನಲ್ಲಿ ಬರಿಬಹುದು. ಸೊ ಲಾಸ್ಟ್ ವರ್ಷದ ಅಂದ್ರ ಇವ್ರು ಕೇಸ್ ಹಾಕಿದಾಗ ಜನರಲ್ ಕ್ಯಾಟಗರಿ ಕಟಪ್ ಇರೋದು 300 ಅಂಕಗಳಿಗೆ 267, ಓಕೆನಾ, ಅಂಡ್ SC ಕಟಪ್ ಇರೋದು 233. ನೋಡಿ ಇಲ್ಲಿ ಕಡಿಮೆ ಆಯ್ತಲ್ವಾ, SC ಅವರಿಗೆ ಕಟಪ್ ಕಡಿಮೆ ಇದೆ, ಜನರಲ್ ಕ್ಯಾಟಗರಿ ಅವರಿಗೆ ಕಟಪ್ ಜಾಸ್ತಿ ಇದೆ. ಅಫ್ಕೋರ್ಸ್ ಇದು UPSC ಒಳಗೆ ಹಿಂಗೆ ಆಗುತ್ತೆ ಪ್ರತಿ ವರ್ಷ. ಇಲ್ಲಿ ಇಬ್ರು ಅಭ್ಯರ್ಥಿಗಳಿದ್ದಾರೆ, ಒಬ್ಬರ ಹೆಸರು G ಕಿರಣ್ ಅಂತ, ಇವರು SC ಕ್ಯಾಟಗರಿಗೆ ಬಿಲಾಂಗಿಂಗ್ ಆಗಿದ್ದಾರೆ, ಶೆಡ್ಯೂಲ್ಡ್ ಕಾಸ್ಟ್ ಕ್ಯಾಟಗರಿಗೆ ಬಿಲಾಂಗಿಂಗ್ ಆಗಿದ್ದಾರೆ. ಇವರು ಪ್ರಿಲಿಮ್ಸ್ ಅಲ್ಲಿ ಪಡೆದಂತ ಅಂಕ ಎಷ್ಟು ಅಂದ್ರೆ 247 ಅಂಕ. ಸೊ ಜನರಲ್ ಕಟಪ್ ಅನ್ನ ಇವ್ರು ತಲುಪಿಲ್ಲ. ಸೊ 267 ಜನರಲ್ ಕಟಪ್ ಇತ್ತು, ಇವರು ಅಷ್ಟು ಅಂಕ ತಗೊಂಡಿಲ್ಲ. SC
ಒಂದು ಕ್ಯಾಟಗರಿ ಒಳಗೇನೆ ಇವರು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ UPSC ಅಲ್ಲಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಸ್ಟೇಜಸ್ಗಳು ಇರ್ತವೆ, ಹೌದಾ? ಸೊ SC ರಿಲ್ಯಾಕ್ಸೇಷನ್ ಅಲ್ಲಿ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ್ರು ಇವರು. ಇನ್ನೊಬ್ಬ ಅಭ್ಯರ್ಥಿ ಇದ್ದಾರೆ, ಅವ್ರ ಹೆಸರು ಆಂಟೋನಿ ಎಸ್ ಮರಿಯಪ್ಪ. ಇವರು ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿದ್ದಾರೆ. ಓಕೆ, ಸೊ ಇವರು ಪ್ರಿಲಿಮ್ಸ್ ಅಲ್ಲಿ ಪಡೆದಂತ ಅಂಕ ಎಷ್ಟು ಅಂದ್ರೆ 270. ಹೌದಾ? GM ದವರಿಗೆ 267 ಇತ್ತು, ಇವರು ಪಾಸ್ ಆಗಿದ್ದಾರೆ. ಓಕೆ, ಇಬ್ರು ಅಭ್ಯರ್ಥಿಗಳು ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಜನರಲ್ ಕಟಪ್ ನ ಇವರು ಕ್ವಾಲಿಫೈ ಮಾಡಿದರೆ ಅಂತಿಮ ಫಲಿತಾಂಶ ಆಫ್ಟರ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಏನಾಯ್ತು ನೋಡಿ. ಇವರು ಹಿಂಗ್ ಪ್ರಿಲಿಮ್ಸ್ ಕ್ವಾಲಿಫೈ ಆದ್ರು, ನಂತರ ಮೇನ್ಸ್ ಬರೆದಿದ್ದಾರೆ, ಇಂಟರ್ವ್ಯೂ ಆದ್ಮೇಲೆ ಜಿ ಕಿರಣ್ ಯಾರು ಶೆಡ್ಯೂಲ್ಡ್ ಕಾಸ್ಟ್ ನ ಅಭ್ಯರ್ಥಿ ಇದ್ರು ಅವ್ರಿಗೆ ಆಲ್ ಇಂಡಿಯಾ ರ್ಯಾಂಕಿಂಗ್ 19 ಬಂದಿದೆ, 19ನೇ ರ್ಯಾಂಕ್ ಇವ್ರಿಗೆ ಬಂದಿದೆ. ಇನ್ನ ಆಂಟೋನಿ ಮರಿಯಪ್ಪ ಅವರಿಗೆ ಆಲ್ ಇಂಡಿಯಾ 37 ರ್ಯಾಂಕ್ ಬಂದಿದೆ, ಹೌದಾ? ಸೊ ಡೆಫಿನೆಟ್ಲಿ ಜಿ ಕಿರಣ್ ಪ್ರಿಲಿಮ್ಸ್ ಒಳಗೆ ಕಡಿಮೆ ತಗೊಂಡ್ರು, ಆಮೇಲೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಜಾಸ್ತಿ ಅಂಕಗಳನ್ನ ತಗೊಂಡಿದ್ದಕ್ಕೇನೆ ಅವ್ರಿಗೆ 19ನೇ ರ್ಯಾಂಕ್ ಬಂದಿದೆ. ಇಲ್ಲಿ ಆಂಟೋನಿ ಅವರು ಪ್ರಿಲಿಮ್ಸ್ ಅಲ್ಲಿ ಜಾಸ್ತಿ ತಗೊಂಡಿದ್ರು, ನಂತರ ಮೇನ್ಸ್ ಮತ್ತು ಇಂಟರ್ವ್ಯೂ ಅಲ್ಲಿ ಕಿರಣ್ಗಿಂತನೂ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಮೆರಿಟ್ ನಲ್ಲಿ ಮೇಲಿದ್ದವನು ಕಿರಣ್. ಓಕೆ, ಜಿ ಕಿರಣ್ ಮೆರಿಟ್ ನಲ್ಲಿ ಮೇಲಿದೆ, ಯಾಕಂದ್ರೆ ಜಾಸ್ತಿ ಅಂಕಗಳನ್ನ ಅವ್ರು ಪಡೆದಿದ್ದಾರೆ. ಇನ್ನ ಕ್ಯಾಡರ್ ಅಲೋಕೇಶನ್ ಸಮಯದಲ್ಲಿ ರ್ಯಾಂಕ್ಗಳ ಆಧಾರದ ಮೇಲೆ ಕ್ಯಾಡರ್ನ ಅಲೋಕೇಟ್ ಮಾಡ್ತಾರೆ. ಇವರಿಬ್ಬರಿಗೂ ಕೂಡ ಕರ್ನಾಟಕದಲ್ಲಿನೇ ಜಾಬ್ ಬೇಕಾಗಿತ್ತು, ಓಕೆನಾ? ಅಂಡ್ ಕರ್ನಾಟಕದೊಳಗೆ ಏನು ಒಂದೇ ಒಂದು ಪೋಸ್ಟ್ ಖಾಲಿ ಇತ್ತು, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾಳ ಜನ ಕರ್ನಾಟಕ ಕ್ಯಾಡರ್ನ ತಗೋತಾರೆ. ಇವನ್ IPS ಕೂಡ ಭಾಳ ಜನ ಕರ್ನಾಟಕ ಕ್ಯಾಡರ್ ತಗೋತಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತ ವೆದರ್ ಆಗಿರ್ಬೋದು, ಕರ್ನಾಟಕದೊಳಗಿರುವಂತೆ ಜನ ಆಗಿರ್ಬೋದು, ಕರ್ನಾಟಕದೊಳಗೆ ಇರುವಂತ ಸಂಸ್ಕೃತಿ ಆಗಿರ್ಬೋದು, ಇನ್ನೊಬ್ಬರನ್ನ ವೆಲ್ಕಮ್ ಮಾಡೋದಾಗಿರ್ಬೋದು, ಇನ್ನೊಬ್ಬರನ್ನ ಎಕ್ಸೆಪ್ಟ್ ಮಾಡೋದಾಗಿರ್ಬೋದು, ಆ ಒಂದು ಮನೋಭಾವ ಇದೆ, ತುಂಬಾ ಚೆನ್ನಾಗಿದೆ. ನಾರ್ತ್ ಇಂಡಿಯಾದ ರಾಜ್ಯಗಳಲ್ಲಿಕ್ಕಿಂತನೂ ಸಾಫ್ಟ್ ಆದಂತ ಜನ ಇರ್ತಾರೆ ಅನ್ನೋದಕ್ಕೆ ಭಾಳ ಜನ IAS, IPS, UP, ಬಿಹಾರ್, ಉತ್ತರ ಪ್ರದೇಶ ಈ ಎಲ್ಲ ರಾಜ್ಯಗಳ ರಾಜಸ್ಥಾನದವರೆಲ್ಲ ಕರ್ನಾಟಕ ಕ್ಯಾಡರ್ನ ಆಪ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಪೋಸ್ಟ್ ಖಾಲಿ ಇತ್ತು, ಅದು ಯಾರಿಗೆ ಕೊಡಬೇಕು ಅಂತ ಇತ್ತು ಅಂದ್ರೆ ಜನರಲ್ ಕ್ಯಾಟಗರಿಯವರಿಗೆ ಕೊಡಬೇಕು. ಆ ಒಂದು ಪೋಸ್ಟ್ ಅನ್ನ IFS ಅನ್ನ ಜನರಲ್ ಕ್ಯಾಟಗರಿಯವರಿಗೆ ಕೊಡಬೇಕು ಅಂತಾನೆ ಇತ್ತು. ಇಲ್ಲಿ ಸುಪ್ರೀಂ ಕೋರ್ಟ್ SC ಇನ್ಸೈಡರ್ ವೇಕೆನ್ಸಿ ಇರಲಿಲ್ಲ, ಹೌದಾ? ತಿಳಿತಾ? ಜನರಲ್ ಕ್ಯಾಟಗರಿಯವರಿಗೆ ಮಾತ್ರ ಒಂದೇ ಪೋಸ್ಟ್ ಇತ್ತು, SC ಅವರಿಗೆ ಇರಲಿಲ್ಲ. ಕೇಂದ್ರ ಸರ್ಕಾರ ಇದನ್ನ ಕೇಳಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಆಂಟೋನಿ ಮರಿಯಪ್ಪ ಕರ್ನಾಟಕ ಕ್ಯಾಡರ್ನ ಅಲೋಕೇಟ್ ಮಾಡಿದ್ರು ಕೇಂದ್ರ ಸರ್ಕಾರ, ಯಾಕಂದ್ರೆ ಇವರು ಜನರಲ್ ಕ್ಯಾಟಗರಿ ಇದ್ರು. ಅಂಡ್ ಕಿರಣ್ ಇವರು ಶೆಡ್ಯೂಲ್ಡ್ ಕಾಸ್ಟ್ ಕ್ಯಾಟಗರಿ ಇರೋದ್ರಿಂದ ಇವ್ರಿಗೆ ಸೀಟೇ ಇರಲಿಲ್ಲ. ಇವ್ರಿಗೆ ತಮಿಳ್ನಾಡು ಕ್ಯಾಡರ್ನ ಅಲೋಕೇಶನ್ ಆಯ್ತು. ಇವ್ರು ತಮಿಳ್ನಾಡಿಗೆ ಹೋದ್ರು, ಇವ್ರು ಕರ್ನಾಟಕಕ್ಕೆ ಬಂದ್ರು. ಹಂಗಂತ ಹೇಳಿ ಜಿ ಕಿರಣ್ ಅವರು ಸುಮ್ಮನೆ ಇರಲಿಲ್ಲ. ಇವರು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋದ್ರು. ಮೊದಲಿಗೆ ನಾನು ಮೆರಿಟೋರಿಯಸ್ ಅಭ್ಯರ್ಥಿ ಇದ್ದೀನಿ, 19th ರ್ಯಾಂಕ್, ನಂದು 19ನೇ ರ್ಯಾಂಕ್ ಬಂದಿದೆ, ಅಂಡ್ ಆಂಟೋನಿಗಿಂತ ಹೈಯರ್ ಮೆರಿಟ್ ನಂದಿದೆ, ಆದ್ದರಿಂದ ನನಗೆ ಕರ್ನಾಟಕ ಕ್ಯಾಡರ್ ನೀಡಬೇಕು ಅಂತ ಇವ್ರು ಹೇಳ್ತಾರೆ. ಇದು ಫಸ್ಟ್ಗೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ಗೆ ಹೋಗುತ್ತೆ ಮತ್ತು ಇವನ್ ಕರ್ನಾಟಕ ಹೈಕೋರ್ಟ್ಗೂ ಕೂಡ ಈ ಕೇಸ್ ಹೋಗುತ್ತೆ. ಒಂದನೇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನಲ್ಲಿ ಇದು ಜಿ ಕಿರಣ್ಗೆ ಪೋಸ್ಟ್ ಕೊಡಬೇಕು ಅಂತ ಇದು ಹೇಳುತ್ತೆ. ನಂತರ ಕರ್ನಾಟಕ ಹೈಕೋರ್ಟ್ ಕೂಡ ಜಿ ಕಿರಣ್ ಪರವಾಗಿನೇ ಈ ಎರಡೂ ಕೋರ್ಟ್ಗಳು ಜಿ ಕಿರಣ್ಗೆ ಈ ಜಾಬ್ ಅನ್ನ ಕೊಡಬೇಕು ಅಂತ ಹೇಳ್ತು. ಸೊ ಇಲ್ಲಿಗೆ ಈ ಕೇಸ್ ನಿಲ್ಲಿಲ್ಲ. ನಂತರ ಈ ಕೇಸನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಲಾಯಿತು. ದಟ್ಸ್ ವೈ ಗೈಸ್ ದಿಸ್ ಇಸ್ ಹಿಸ್ಟಾರಿಕ್ ಕೇಸ್. ಓಕೆ, ಇದೊಂದು ಐತಿಹಾಸಿಕ ಪ್ರಕರಣ ಆಯಿತು. ಸುಪ್ರೀಂ ಕೋರ್ಟ್ ಏನ್ ಜಜ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ತೀನಿ ಕೇಳ್ರಿ. ಎರಡು ಕೋರ್ಟ್ಗಳು ಕಿರಣ್ ಪರವಾಗಿ ಒಂದು ಹೈಯರ್ ರ್ಯಾಂಕ್ ಪ್ರಯಾರಿಟಿ ಆಗಿದೆ ಅಂಡ್ ಕ್ಯಾಡರ್ ಅಲೋಕೇಶನ್ ಅಲ್ಲಿ ಮೆರಿಟ್ ಬೇಸ್ಡ್ ಕೂಡ ಇದೆ. ಸೊ ಈಗ ನೀವೇನ್ ಮಾಡಬೇಕು, ಜಿ ಕಿರಣ್ಗೆ ಕರ್ನಾಟಕ ಕ್ಯಾಡರ್ ಕೊಡಬೇಕು ಅಂತ ಇವೆರಡೂ ಹೇಳಿದ್ವು. ನಂತರ ಈ ಕೇಸ್ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಇಲ್ಲಿ ಮಹತ್ವದಾದಂಥ ಜಜ್ಮೆಂಟ್ ಅನ್ನ ಕೊಡುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಕೇಳುತ್ತೆ, ಕಿರಣ್ ಪ್ರಿಲಿಮ್ಸ್ ಹಂತದಲ್ಲಿ SC ರಿಲ್ಯಾಕ್ಸೇಷನ್ ಅನ್ನ ಬಳಸ್ಕೊಂಡಿದ್ದಾನೆ.
ಓಕೆ. ಸೊ 267 ಮಾರ್ಕ್ಸ್ ಏನಿತ್ತು 200 ಇವರು ತಗೊಂಡಿದ್ದು 233-34 ಮಾರ್ಕ್ಸ್ ತಗೊಂಡಿದ್ದಾರೆ. ಹೌದಾ? ಸೊ ಅಂದ್ರೆ ಆಲ್ರೆಡಿ SC ಅಂತ ಹೇಳಿ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳಿ ಮೀಸಲಾತಿಯನ್ನ ಕಿರಣ್ ಬಳಸ್ಕೊಂಡಿದ್ದಾರೆ. ಓಕೆ. ಸೊ ಇವ್ರು ಬಳಸ್ಕೊಂಡಿರ್ಲಿಲ್ಲ ಅಂದ್ರೆ ಜನರಲ್ ಕ್ಯಾಟಗರಿಯಲ್ಲಿ ಕಟ್ಟಪ್ ಅನ್ನ ತಲುಪ್ತಾನೆ ಇರಲಿಲ್ಲ, ಕ್ವಾಲಿಫೈ ಹಾಕಿದಿಲ್ಲ, ಪ್ರಿಲಿಮ್ಸ್ ಅಲ್ಲೇ ಪಾಸ್ ಹಾಕಿದಿಲ್ಲ ಈ ವ್ಯಕ್ತಿ. ಸೊ ಇವ್ರಿಗೆ ಹೆಂಗ್ ಕೊಡಕ್ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಮಹತ್ವದಾದಂತ ಒಂದು ಕ್ವಶನ್ ಎತ್ತಿದೆ ಗೈಸ್. ನೋಡಿ, ಇಂಥವ್ಕೂರ್ನೆಲ್ಲ ನೀವು ಕರೆಕ್ಟ್ ಆಗಿ ಓದಬೇಕು, ಕರೆಕ್ಟ್ ಆಗಿ ತಿಳ್ಕೋಬೇಕು, ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೋಬೇಕು. ಈ ದೇಶದೊಳಗೆ ಈ ಮೀಸಲಾತಿ, ಭ್ರಷ್ಟಾಚಾರ ಮತ್ತು ಕಾಸ್ಟಿಸಮ್ ಈ ಮೂರು ಕೂಡ ನಮ್ಮನ್ನ ಕಿತ್ತಿ ತಿಂತಿದ್ದಾವೆ, ನಮ್ಮ ಸೊಸೈಟಿಯಲ್ಲಿ ಬದುಕಲಿಕ್ಕೆ ಕೊಡದೇ ಇರುವಂತ ಸ್ಥಿತಿನ ತಂದಿಟ್ಟಿದ್ದಾವೆ ಗೈಸ್. ಆದ್ದರಿಂದ ಅವನನ್ನ ಜನರಲ್ ಕ್ಯಾಟಗರಿಯಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಅವನು SC ಶೆಡ್ಯೂಲ್ ಕ್ಯಾಟಗರಿ ಕೋಟಾನ ಒಳಗೆ ಮಾತ್ರ ಉಳಿಬೇಕಾಗತ್ತೆ. ಅವನನ್ನ ಮೆರಿಟೋರಿಯಸ್ ಅಂತ ಕನ್ಸಿಡರ್ ಮಾಡಿ ಈಗ ಲಾಸ್ಟಿಗೆ ಬಂದು ಅವನಿಗೆ ಕರ್ನಾಟಕ ಕ್ಯಾಡರ್ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೊದಲು ಒಂದ್ ಸರ್ತಿ SC ಅಂತ ಹೇಳಿ ಪ್ರಿಲಿಮ್ಸ್ ಒಳಗೆ ಪಾಸ್ ಆಗಿದ್ದಾನೆ, ಆದ್ರಿಂದ ಅವರಿಗೆ ಕೊಡಕ್ ಆಗೋದಿಲ್ಲ ಅನ್ನುವಂತ ಮಹತ್ವದಾದಂತ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಈಗ ನೀಡಿದೆ. ಇನ್ ಮುಂದೆ ಹೋದಂಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ದಂಗೆನೆ ಬಹಳಷ್ಟು ಪ್ರಶ್ನೆಗಳು ಡೆಫಿನೆಟ್ಲಿ ಎತ್ತವೆ ಈ ದೇಶದೊಳಗೆ. ಅನ್ಫಾರ್ಚುನೇಟ್ಲಿ ಯಾವ ದಿನ ಇದು ಸುಪ್ರೀಂ ಕೋರ್ಟ್ ನಲ್ಲಿ January 6th ಆದಂತ ಒಂದು ಪ್ರಕರಣ ಗೈಸ್, ಇದರ ಜಜ್ಮೆಂಟ್ ಬಂದಿದೆ. ಅಂಡ್ ಬಹಳಷ್ಟು ಲೇಟ್ ಆಗಿ ಜನರಿಗೆ ಗೊತ್ತಾಗುತ್ತೆ. ಅಂಡ್ ಜನರಿಗೆ ಗೊತ್ತಾದಾಗ ಒಂದೇ ಸರ್ತಿಗೆ ತಿಳಿಯೋದಿಲ್ಲ. ಆಮೇಲೆ ಇದನ್ನ ಅರ್ಥ ಮಾಡ್ಕೊಂಡು ಕೆಲವೊಂದಿಷ್ಟು ಜನ ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ. ಬಹಳ ಜನ ನೀವ್ ಏನ್ ಮಾಡ್ತೀರಾ, ಅದನ್ನ ಸ್ಪೀಡ್ ಆಗಿಟ್ಟು ಕೇಳ್ತೀರಿ. ನಾನು ಆಲ್ರೆಡಿ ಸ್ಪೀಡ್ ಹೇಳಿರ್ತೀನಿ, ಮತ್ತಿಟ್ಟು ಸ್ಪೀಡ್ ಆಗಿಟ್ಟು ಕೇಳಿದ್ರೆ ಇಂಥ ಒಂದು ಮಹತ್ವದ ಜಜ್ಮೆಂಟ್ಸ್ಗಳು ನಿಮಗೆ ತಿಳಿದೇ ಇರ್ಬೋದು. ಓಕೆ. ಒಂದು ಬಾರಿ ಏಜ್ ರಿಲ್ಯಾಕ್ಸೇಷನ್ ಕಟ್ಟಪ್ ಆಗಿರ್ಬೋದು ಅಂಡ್ ಈವನ್ ಒಂದು ಇವುಗಳನ್ನ ಬಳಸ್ಕೊಂಡು ಯಾವ್ದಾದ್ರು ಅಭ್ಯರ್ಥಿ ನಾನು SC ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಅಂತ ಏನಾದ್ರೂ ಅದರ ಬೆನಿಫಿಟ್ ಅನ್ನ ಪಡೆದಿದ್ರೆ ಅವ್ರಿಗೆ ಫೈನಲ್ ಲಿಸ್ಟ್ ಬಂದ ಮೇಲೆ ಯಾವುದೇ ಬೆನಿಫಿಟ್ ಅದರ ಅಂಡರು ಆಗೋದಿಲ್ಲ. ಜನರಲ್ ಕ್ಯಾಟಗರಿ ಒಳಗೆ ಅವ್ರಿಗೆ ಬೆನಿಫಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅವರು SC ಒಳಗಿರುವಂತ ST ಮತ್ತು OBC ಒಳಗಿರುವಂತ ಬೆನಿಫಿಟ್ಸ್ ಗಳನ್ನ ಮಾತ್ರ ಅವರು ತೆಗೆದುಕೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳೈತಿ. ಓಕೆ. ಅಂಡ್ ದೋಸ್ ಹೂ ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಸಿ ಒನ್ಸ್ a candidate avails reservation benefit at any stage, either it prelims, mains or interview, he cannot claim general category benefits later. Having said that, Supreme Court made it very clear and categorically said that if you are claiming that in the prelim stage you are belonging to SC caste, ST caste or OBC caste, later part you cannot say that consider me as a general category candidate and give me some favor. You cannot do it, and that is wrong. Okay, this is what the Supreme Court verdict guys, and it's a revolutionary verdict and historic verdict, and now onwards there is no conflict while allocating the state cadre. See, UPSC ಒಳಗೆ ಅಂತ ಒಂದು ದೇಶಾದ್ಯಂತ ಎಕ್ಸಾಮ್ ನಡೆಯುತ್ತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರಿಲಿಮ್ಸ್ ಒಳಗೂ ರಿಸರ್ವೇಶನ್, ಮೇನ್ಸ್ ಒಳಗೂ, ಇಂಟರ್ವ್ಯೂ ಒಳಗೂ. ಅಂಡ್ ಇಂಟರ್ವ್ಯೂ ಒಳಗೆ ಯಾವುದೇ ರಿಸರ್ವೇಶನ್ ಇರೋದಿಲ್ಲ, ಬಟ್ ಇಂಟರ್ವ್ಯೂ ಒಳಗೆ ಮಾರ್ಕ್ಸ್ ಮೇಲೆನೆ ಅದನ್ನ ಡಿಸೈಡ್ ಮಾಡ್ತಾರೆ. ಕಟ್ ಬೇರೆ ಬೇರೆ ಇರುತ್ತೆ ಅಂಡ್ ಫೈನಲ್ ಲಿಸ್ಟ್ ಒಳಗೂ ಕೂಡ ಬೇರೆ ಬೇರೆ ಇರುತ್ತೆ. ಓಕೆ ಫೈನ್. ಕ್ಯಾಡರ್ನಲ್ಲೂ ಕೂಡ ಯಾಕೆ ರಿಸರ್ವೇಶನ್ ಕೊಡಬೇಕು, ಪ್ರಮೋಷನ್ ಒಳಗೆ ಯಾಕೆ ರಿಸರ್ವೇಶನ್ ಕೊಡಬೇಕು? ಡೆಫಿನೆಟ್ಲಿ ಪರ್ಸನ್ ಹೂ ಇಸ್ ವರ್ಕಿಂಗ್ ಹಾರ್ಡ್, ಹೂ ಇಸ್ ವರ್ಕಿಂಗ್ ಫಾರ್ ಪೀಪಲ್, ಅಂಥವ್ರಿಗೆ ರಿಸರ್ವೇಶನ್ ಕೊಡೋದ್ರೊಳಗೆ ಏನೂ ತಪ್ಪಿಲ್ಲ. ಆದರೆ ಇವತ್ತು ಸರ್ಕಾರಿ ಜಾಬ್ ಒಳಗೆ ಹೋಗಿ ರಿಸರ್ವೇಶನ್ ಕ್ಯಾಟಗರಿ ಒಳಗೆ ಆಗಿರಲಿ ಅಥವಾ ಇನ್ ಜನರಲ್ GM ಕ್ಯಾಟಗರಿ ಒಳಗೆ ಆಗಿರಲಿ, ಎಷ್ಟು ಜನರಿಗೆ ಸೇವಾ ಮನೋಭಾವ ಇದೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಬಟ್ ಇದೆಯಾ? ನೀವು ನೋಡಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಇವತ್ತು ಜನ ಏನ್ ಮಾಡ್ತಿದ್ದಾರೆ. ಅದಕ್ಕೇನೆ ಈ ದೇಶದೊಳಗೆ ಇಷ್ಟು ಭ್ರಷ್ಟಾಚಾರ, ಇಷ್ಟು ಕಾಸ್ಟಿಸಮ್ ನಡೀತಾ ಇರೋದಕ್ಕೆ ಮೂಲ ಕಾರಣ ಆಗಿದೆ. ಸುಪ್ರೀಂ ಕೋರ್ಟ್ನ ಅಂತಿಮ ನಿರ್ಧಾರ ಏನಾಗಿದೆ ಅಂದ್ರೆ, ಯೂನಿಯನ್ ಆಫ್ ಇಂಡಿಯಾ ನಿರ್ಧಾರ ಸರಿಯಾಗಿದೆ. ಆಂಟೋನಿಗೆ ಕರ್ನಾಟಕ ಕ್ಯಾಡರ್ ಮಾನ್ಯ ಆಗಿದೆ ಅಂಡ್ ಕಿರಣ್ಗೆ ಜನರಲ್ ಇನ್ಸೈಡರ್ ಸೀಟ್ ಕೇಳುವ ಹಕ್ಕೇ ಇಲ್ಲ ಅಂತ ಕೂಡ ಹೇಳ್ತು. ಈ ಪ್ರಕರಣದಿಂದ ಹೊರಬಂದ ಕಾನೂನು ತತ್ವ, ರೂಲ್ ಆಫ್ ಲಾ ಏನು ಅಂದ್ರೆ, ಪರೀಕ್ಷೆಗೆ ನೇರವಾಗಿ ಬರೆಯಬಹುದಾದಂತ ಕೆಲವೊಂದು ಸಾಲುಗಳನ್ನ ನೀವು ಇದನ್ನ ಉಪಯೋಗ ಮಾಡಬಹುದು ಗೈಸ್. ಅ ರಿಸರ್ವ್ ಕ್ಯಾಟಗರಿ ಕ್ಯಾಂಡಿಡೇಟ್
who qualifies prelims using relaxed standards cannot migrate to a general category for a cadre allocation even if he secures a higher rank later. ಓಕೆ, ಇದೇ ಜಿ ಕಿರಣ್ ಕೇಸ್ ಒಳಗೆ ಆಗಿದ್ದು. ಸೊ ಉದಾಹರಣೆಗೆ ದ ಪ್ರಿನ್ಸಿಪಲ್ ವಾಸ್ ರೀಅಫರ್ಮ್ಡ್ ಬೈ ದ ಸುಪ್ರೀಂ ಕೋರ್ಟ್ ಇನ್ ಜಿ ಕಿರಣ್ ಕೇಸ್ arising from the Karnataka cadre allocation, where the court held that availing the Supreme Court relaxation at the prelim stage bars migration to the general category at the later stage ಅಂತ ಹೇಳಿದೆ. ಸೊ ಒಟ್ಟಿನಲ್ಲಿ ಒನ್ ಲೈನ್ ಒಳಗೆ ಹೇಳಬೇಕು ಅಂದರೆ ಮೆರಿಟ್ ವರ್ಸಸ್ ಜಾತಿಯ ಒಂದು ಫೈಟ್ ಇಲ್ಲಿ ನಡೆದಿತ್ತು. ಮೀಸಲಾತಿ ಬಳಸಿದ ಕ್ಷಣದಿಂದ ಕ್ಯಾಟಗರಿ ಲಾಕ್ ಆಗುತ್ತದೆ. ಅದೇ ಕ್ಯಾಟಗರಿ ಒಳಗೆ ನೀವು ಮುಂದುವರಿಬೇಕಾಗುತ್ತೆ. ಒಮ್ಮೆ ಮೀಸಲಾತಿ ಸೌಲಭ್ಯ ಬಳಸಿದರೆ ಜನರಲ್ ಸೀಟು ಪಡೆಯಲು ಸಾಧ್ಯವೇ ಇಲ್ಲ. ಇದನ್ನ ಶಿಕ್ಷಣದೊಳಗೂ ಅಪ್ಲೈ ಮಾಡಬೇಕು, ಜಾಬ್ ಒಳಗೂ ಅಪ್ಲೈ ಮಾಡಬೇಕು, ಇವನ್ ಪ್ರಮೋಷನ್ ಒಳಗೂ ಅಪ್ಲೈ ಮಾಡಬೇಕು. ಅಂದಾಗ ಮಾತ್ರ ಹಿಂದುಳಿದವರಿಗೆ, ಅದೇ ಕ್ಯಾಟಗರಿ ಒಳಗೆ ಹಿಂದುಳಿದವ್ರಿಗೂ ಕೂಡ ಉಪಯೋಗ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದ್ದು ಅಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಜಜ್ಮೆಂಟ್ ಆಗಿದೆ ಗೈಸ್. ವಯಸ್ಸಿನ ಸಡಿಲಿಕೆ ಅಂಡ್ ಇವನ್ ಕಟಪ್ ಆಗಿರಬಹುದು, ಅರ್ಹತಾ ಮಾನದಂಡ ಆಗಿರಬಹುದು. ಓಕೆ, ಇವೆಲ್ಲದ್ರೊಳಗೂ ಎಷ್ಟಂತ ಮೀಸಲಾತಿಯನ್ನು ಕೊಡೋದು, ಎಷ್ಟಂತ ರಿಸರ್ವೇಶನ್ ಕೊಡೋದು. ಜಸ್ಟ್ 10 years ಮಾತ್ರ ಇದು ಮುಂದುವರಿಬೇಕು ಅಂತ ಆಯ್ತು. ಬಟ್ ಇಟ್ಸ್ ಬೀನ್ ನೌ ಇಟ್ ಈಸ್ 78 years. ಇವನ್ ನೌ ಆಲ್ಸೋ ಇಟ್ ಈಸ್ ಕಂಟಿನ್ಯೂಯಿಂಗ್ ಗೈಸ್. ಆ್ಯಂಡ್ ಇಟ್ಸ್ ಫಸ್ಟಿಗೆ ನೀವು ರಿಸರ್ವೇಷನ್ ತಗೊಂಡ್ರೆ ಆಮೇಲೆ ನೀವು ಎಷ್ಟೇ ಅಂಕಗಳು, ಯಾವುದೋ ಒಬ್ಬ ಕ್ಯಾಂಡಿಡೇಟ್ ನಾನು ಕ್ಲೇಮೇ ಮಾಡೋದಿಲ್ಲ, GM ಅಂತಾನೆ ಕನ್ಸಿಡರ್ ಮಾಡ್ತೀನಿ, GM ಅಂತಾನೆ ಅಪ್ಲಿಕೇಶನ್ ಹಾಕ್ತೀನಿ, ಅದರೊಳಗೆ ಫೈಟ್ ಮಾಡ್ತೀನಿ, ವೆಲ್ಕಮ್. ಮೆರಿಟ್ ಬೇಸ್ಡ್ ಮೇಲೆ ಆಯ್ಕೆ ಆಗಿರ್ತಾರೆ. ಡಬಲ್ ಬೆನಿಫಿಟ್ ತಗೊಳ್ಳೋದನ್ನ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿದೆ ಗೈಸ್. ಯು ಕ್ಯಾನ್ ನಾಟ್ ಟೇಕ್ ಡಬಲ್ ಬೆನಿಫಿಟ್. ಓಕೆ, ಮೊದಲು ಮೀಸಲಾತಿಯನ್ನು ತೆಗೆದುಕೊಂಡಿದ್ರೆ ಆಮೇಲೆ ನಿಮ್ಗೆ ಅಪ್ಲೈ ಆಗೋದಿಲ್ಲ. ಇದು ಅನ್ಯಾಯ, ಇವನ್ ಸಂವಿಧಾನದ ವಿರೋಧಿ ಕೂಡ ಆಗಿದೆ ಅಂತ ಕೂಡ ಘೋಷಣೆ ಮಾಡಿದೆ. ಅಂಡ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇದರ ಉಪಯೋಗ ಏನು ಅಂದ್ರೆ ಜನರಲ್ ಸೀಟುಗಳ ರಕ್ಷಣೆಯನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಮೀಸಲಾತಿ ಬಳಸಿ ಬಂದವರಿಗೆ ಜನರಲ್ ಸೀಟ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಮೆರಿಟ್ ಲಿಸ್ಟ್ ಸ್ಪಷ್ಟ ಮತ್ತು ಪ್ರೆಡಿಕ್ಟೇಬಲ್ ಕೂಡ ಆಗಿರುತ್ತೆ. ಇನ್ನು ಮುಂದೆ ಹಿಂದಿನಿಂದ ಆಯ್ಕೆ ಪಟ್ಟಿ ಬದಲಾವಣೆ ರೀಸೆಪ್ಲಿಂಗ್ ಇಲ್ವೇ ಇಲ್ಲ. ಸೊ ಆಮೇಲೆ ಬಂದು ಬದಲಾವಣೆ ಮಾಡಂಗಿಲ್ಲ. ಮೀಸಲಾತಿ ಅಭ್ಯರ್ಥಿಗಳಿಗೆ ಇದರಿಂದ ಏನಾಗುತ್ತೆ ಅಂದ್ರೆ ಮೀಸಲಾತಿ ಅಪಮಾನವಲ್ಲ, ಅದು ಒಂದು ಆಯ್ಕೆ. ನೀವು ಆಯ್ಕೆ ಮಾಡ್ಕೋಬಹುದು. ನೀವು ಅದೇ ಕ್ಯಾಟಗರಿ ಒಳಗೆ ಮುಂದುವರಿತೀರಿ, ಅದರೊಳಗೆ ಪಾಸ್ ಆಗ್ಬೇಕಂತೀರಿ, ಯು ಹ್ಯಾವ್ ಚಾಯ್ಸ್. ನೋ, ಐ ಹ್ಯಾವ್ ಎಬಿಲಿಟಿ, ಐ ಕ್ಯಾನ್ ಕಂಟೆಸ್ಟ್ ಇನ್ ಜನರಲ್ ಕ್ಯಾಟಗರಿ ಅಂತೀರಿ, ಯು ಹ್ಯಾವ್ ಚಾಯ್ಸ್, ಯು ಕ್ಯಾನ್ ಡೂ ಇಟ್. ಸಂವಿಧಾನನೇ ಆಯ್ಕೆ ಕೊಟ್ಟಿದೆ. ಸೊ ಆಯ್ಕೆ ಮಾಡಿದರೆ ಪರಿಣಾಮ ಹಿಂಗಾಗುತ್ತೆ. ಮೀಸಲಾತಿ ಬಳಸದೆ ಸ್ಪರ್ಧಿಸಿದರೆ ಸಂಪೂರ್ಣ ಮೆರಿಟ್ ಅವ್ರಿಗೆ ಸಿಗುತ್ತೆ. ಮೀಸಲಾತಿ ಬಳಸಿದರೆ ನಿಮ್ಮ ಕೋಟಾ ಒಳಗೇನೆ ನಿಮಗೆ ಸಂಪೂರ್ಣ ರಕ್ಷಣೆ ಸಿಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಏನೇನಿದಾವೆ ಸಂವಿಧಾನದೊಳಗೆ ಇದರ ಬಗ್ಗೆ ಯಾವ್ಯಾವ ಆರ್ಟಿಕಲ್ ಅನ್ನ ಹೇಳ್ತವೆ. ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಆಧಾರವಾಗಿದ್ಕೊಂಡು ನಾವು ನೋಡೋದಾದ್ರೆ ಆರ್ಟಿಕಲ್ 14 ಕಾನೂನಿನ ಮುಂದೆ ಸಮಾನತೆ ಇದೆ. ಎಸ್, ಡೆಫಿನೆಟ್ಲಿ ಈ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಪ್ರೊಟೆಕ್ಟ್ ಮಾಡಿದೆ. ಆರ್ಟಿಕಲ್ 15(4) ಹಿಂದುಳಿದ ವರ್ಗಗಳಿಗೆ ವಿಶೇಷ ಅವಶ್ಯ ವ್ಯವಸ್ಥೆ ಇದೆ. ಎಸ್, ಅಫ್ಕೋರ್ಸ್ ಮಾಡಿಕೊಟ್ಟಿದೆ. ಆರ್ಟಿಕಲ್ 16(1) ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಎಸ್, ಮೆರಿಟ್ ಮೇಲೆ ಸಮಾನ ಅವಕಾಶವನ್ನು ಕೊಡಬೇಕು. ಆರ್ಟಿಕಲ್ 16(4) ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಕೋರ್ಟ್ ಈ ಒಂದು ವಿಷಯದಲ್ಲಿ ಸಮತೋಲನವನ್ನ ಸಾಧಿಸಿದೆ. ಮೆರಿಟ್ ಬೇಸ್ಡ್ ಈಕ್ವಾಲಿಟಿ ಅಂಡ್ ಅಫರ್ಮೇಟಿವ್ ಆಕ್ಷನ್ಗೆ ಒಂದು ಉದಾಹರಣೆಯಾಗಿ ಕೇಸ್ ಇಲ್ಲಿ ಬಂದಿದ್ದನ್ನು ನಾವು ಕಾಣ್ತೀವಿ ಗೈಸ್. ಇನ್ನು UPSC KPSC ಅಲ್ಲಿ ಡೆಫಿನೆಟ್ಲಿ ರಿಕ್ರೂಟ್ಮೆಂಟ್ ಏಜೆನ್ಸಿಗಳು ಯಾರು ಮೀಸಲಾತಿಯನ್ನು ಬಳಸಿದ್ದಾರೆ ಎಂದು ಸ್ಪಷ್ಟವಾಗಿ ಗುರುತಿಸಬಹುದು. ಪ್ರಕ್ರಿಯೆ ಆರಂಭದಿಂದಲೇ ಕ್ಯಾಟಗರಿಯನ್ನು ಲಾಕ್ ಮಾಡಬಹುದು. ನೋಡಿ, ಯಾವಾಗ ಅಪ್ಲಿಕೇಶನ್ ಒಬ್ಬ ವಿದ್ಯಾರ್ಥಿ ಹಾಕ್ತಾನೋ ಅವಾಗ್ಲೇ ಹೇಳ್ಬಿಡ್ಬೇಕು, ಅಲ್ಲೊಂದು ಇನ್ಸ್ಟ್ರಕ್ಷನ್ ಕೊಟ್ಟು ಬಿಡಬೇಕು, ಯು ಹ್ಯಾವ್ ಟು ಕಂಟಿನ್ಯೂ ವಿತ್ ದಿಸ್ ಕ್ಯಾಟಗರಿ ಓನ್ಲಿ ಅಂಟಿಲ್ ದ ಕಂಪ್ಲೀಷನ್ ಆಫ್ ದಿಸ್ ಪ್ರೊಸೆಸ್, ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಹೇಳಿಬಿಡಬೇಕು. ಸೊ ಇಲ್ಲಿಗೆ ಅಭ್ಯರ್ಥಿಗೂ ಸ್ಪಷ್ಟತೆ ಇರುತ್ತೆ, ಕೋರ್ಟ್ಗೂ ಹೋಗುವ ಅವಶ್ಯಕತೆ ಬೀಳೋದಿಲ್ಲ. ಅಂಡ್ ದಟ್ ವಿಲ್ ಬಿ ಗುಡ್ ಕ್ಲಾರಿಟಿ. ಪರೀಕ್ಷೆ ನಂತರ ಪಟ್ಟಿಯಲ್ಲಿ ತಿದ್ದುಪಡಿ ಮಾಡಬಾರ್ದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಪರೀಕ್ಷೆ ನಂತರ ಕೂಡ ಭಾಳ ಸರ್ತಿ ಆ ಒಂದು ಕ್ಯಾಟಗರಿಗಳಿಗೆ ಪಟ್ಟಿಯನ್ನು ತಿದ್ದಿ ಮಾಡ್ತಾರೆ. ಓಕೆ, ಸೊ ಇದರ ಫಲಿತಾಂಶ ಕೋರ್ಟ್ ಪ್ರಕರಣಗಳು ಕಡಿಮೆ ಆಗ್ತವೆ, ಪಕ್ಷಪಾತವನ್ನ ಕಡಿಮೆ ಮಾಡದಂಗಾಗುತ್ತೆ, ಆಡಳಿತ ಆರ್ಬಿಟ್ರರಿನೆಸ್ನ ಕಡಿಮೆ ಮಾಡದಂಗಾಗುತ್ತೆ. ಅಂತಿಮವಾಗಿ ಸರಳವಾಗಿ ಹೇಳೋದಾದ್ರೆ ಮೀಸಲಾತಿ ಬಳಸದೆ ಗೆದ್ದರೆ ಜನರಲ್ ಸೀಟ್, ಮೀಸಲಾತಿ ಬಳಸಿದರೆ ರಿಸರ್ವ್ ಸೀಟ್. ದಟ್ಸ್ ಇಟ್.
ಓಕೆ, ಸೊ ಒಬ್ಬರಿಗೆ 2 ಲಾಭ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ಸೊ ಇದು ಅಂತಿಮವಾದಂತ ಒಂದು ತೀರ್ಪಾಗಿತ್ತು. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಗೈಸ್. ನಿಮಗೆ ಈ ಒಂದು ಸುಪ್ರೀಂ ಕೋರ್ಟ್ನ ಪ್ರಕರಣವನ್ನು ನಾನು ಹೇಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದೇ ಥರ ಡೀಟೇಲ್ ಆಗಿ ಪ್ರತಿಯೊಂದು ವಿಷಯವನ್ನು ತಿಳ್ಕೋಬೇಕು. ಆ್ಯಂಡ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಆಲ್ ಟೈಪ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಇನ್ಕ್ಲೂಡಿಂಗ್ UPSC, KPSC ಆ್ಯಂಡ್ PSI, ಯಾವ್ಯಾವ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ, ಎಸ್ ಯು ಆರ್ ವೆಲ್ಕಮ್ ಗೈಸ್. ನಮ್ಮ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನೀವು ಬಂದು ತರಗತಿಗಳನ್ನು ತೆಗೆದುಕೊಳ್ಬಹುದು. ಈಗ January 15 PC ಮತ್ತು PSI ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಿದ್ದಾವೆ. ಪರ್ಟಿಕ್ಯುಲರ್ಲಿ PSI ಮತ್ತು ESI ಈ ಒಂದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ವಿಶೇಷ ಬ್ಯಾಚ್ ಪೇಪರ್ 1ಗೆ ಎಸ್ಎ ಟ್ರಾನ್ಸ್ಲೇಷನ್ ಅಂಡ್ ಪ್ರಿಸೈಸ್ ರೇಟಿಂಗ್ ಅನ್ನ ಹೇಳ್ಕೊಡಲಾಗುತ್ತೆ. ಸೊ ಎಸ್ಎಗಳನ್ನ ಇದೇ ತರ ಒಂದು ಡಿಸ್ಕಷನ್ ಮಾಡೋದ್ರ ಮೂಲಕ ಅರ್ಥವಾಗುವ ಹಾಗೆ ಹೇಳಿಕೊಡುವಂತ ಪ್ರಯತ್ನ ನಮ್ದಾಗಿರುತ್ತೆ. ಇದು ಆನ್ಲೈನ್ ನಲ್ಲೂ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ಅಲ್ಲಿ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ. ಆ್ಯಂಡ್ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಗೂಗಲ್ ಪ್ಲೇ ಸ್ಟೋರಿಂದ ನೀವು ಈ ತರಗತಿಗಳಿಗೆ ಜಾಯಿನ್ ಆಗ್ಬೋದು ಗೈಸ್. ಈ ಒಂದು January 15 7th ಬ್ಯಾಚ್ ಆನ್ಲೈನಲ್ಲಿ 7th ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ನೀವು ಇಂಟ್ರೆಸ್ಟೆಡ್ ಇದ್ದವರು ಜಾಯಿನ್ ಆಗ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು MCQs, ಇದೇ ಒಂದು ಪ್ರಕರಣವನ್ನ ಕುರಿತು MCQsಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಯಾವ ಪರಿಸ್ಥಿತಿಯಲ್ಲಿ SC, ST, OBC ಅಭ್ಯರ್ಥಿಗಳನ್ನ ಜನರಲ್ ಅಥವಾ ಓಪನ್ ಕ್ಯಾಟಗರಿಯಲ್ಲಿ ಲೆಕ್ಕಿಸಬೇಕು ಅಂತ ಪ್ರಶ್ನೆ ಇದೆ. ಓಕೆ, ಸೊ ಪ್ರಶ್ನೆ ಕೇಳುವಾಗ ಪಾಸ್ ಮಾಡ್ರಿ, ಆಮೇಲೆ ಉತ್ತರ ಕೊಡ್ರಿ. ಮೀಸಲಾತಿ ಬಳಸಿ ಕಡಿಮೆ ಕಟ್ಟಪ್ ಮೂಲಕ ಆಯ್ಕೆಯಾದರೆ ನೋ. ಓಕೆ, ಸೊ ವಯಸ್ಸಿನ ಸಡಿಲಿಕೆ ಪಡೆದು ಸ್ಪರ್ಧಿಸಿದರೆ, ಯಾವುದೇ ಮೀಸಲಾತಿ ಸೌಲಭ್ಯ ಬಳಸಿದರೆ, ಶುದ್ಧ ಮೆರಿಟ್ ಮೇಲೆ ಆಯ್ಕೆಯಾದರೆ ಎಸ್. ಈ ಒಂದು ಸಿ ನೀವು ನೋಡಬಹುದು ಗೈಸ್, ಮೀಸಲಾತಿ ವರ್ಗದಲ್ಲಿದ್ದರೂ ಹೆಚ್ಚಿನ ಅಂಕ ಪಡೆದರೆ ಅಂತ 4 ಆಪ್ಷನ್ಸ್ ಇದಾವೆ. ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ SC, ST, OBC ಅಭ್ಯರ್ಥಿಗಳು ಜನರಲ್ ಕ್ಯಾಟಗರಿ ಅಂತ ಯಾವಾಗ ಕನ್ಸಿಡರ್ ಮಾಡ್ಬೋದು ಅಂದ್ರೆ, ಯಾವುದೇ ಮೀಸಲಾತಿ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ತಗೊಂಡಿಲ್ಲ, ಕಟ್ ಅಪ್ ರಿಲ್ಯಾಕ್ಸೇಷನ್ ತಗೊಂಡಿಲ್ಲ, ಬಳಸದೇ ಇದ್ದಾಗ ಅವರನ್ನ ಶುದ್ಧ ಮೆರಿಟ್ ಮೇಲೇನೆ ಆಯ್ಕೆ ಆಗಿದ್ದಾರೆ ಅಂದ್ರೆ GM ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಇದಕ್ಕೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಇದೆ, ಯು ಕ್ಯಾನ್ ರೀಡ್ ದಟ್. ಒಬ್ಬ ಮೀಸಲಾತಿ ವರ್ಗದ ಅಭ್ಯರ್ಥಿ ಪ್ರಿಲಿಮ್ಸ್ ಹಂತದಲ್ಲಿ ವಯಸ್ಸಿನ ಸಡಿಲಿಕೆ ಬಳಸಿದ್ದಾನೆ, ನಂತರ ಮೇನ್ಸ್ ಹಾಗೂ ಇಂಟರ್ವ್ಯೂನಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದಾನೆ, ಅಂತಿಮವಾಗಿ ಅವನ ಸ್ಥಾನ ಹೇಗಿರಬೇಕು? ಜನರಲ್ ಕ್ಯಾಟಗರಿ, ಮೆರಿಟ್ ಕಮ್ ಜನರಲ್ ಕ್ಯಾಟಗರಿ, ರಿಸರ್ವ್ಡ್ ಕ್ಯಾಟಗರಿ ಮಾತ್ರ ಆಯ್ಕೆ ಸಂಸ್ಥೆ ಇಚ್ಛೆಯಂತೆ. ಇದು 2ನೇ ಪ್ರಕರಣಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ಓಕೆ, ಕ್ವಶನ್ ಪಾಸ್ ಮಾಡ್ರಿ, ನೀವು ಓದ್ರಿ. ನೋಡ್ರಿ, ಪ್ರಿಲಿಮ್ಸ್ ಒಳಗ ಏನ್ ಬರೆದು ಕೊಟ್ಟಿರ್ತಾನ ನೋಡ, ರಿಸರ್ವ್ ಕ್ಯಾಟಗರಿ ಒಳಗೇನೆ ಇವನು ಮುಂದುವರಿಬೇಕು. ಓಕೆ, ಹೌದಿಲ್ಲೋ, ರಿಸರ್ವ್ ಕ್ಯಾಟಗರಿ ಒಳಗೇನೆ ಅವ್ರು ಮುಂದುವರಿಬೇಕು, ಬೇರೆ ಮೈಗ್ರೇಷನ್ ಆಗಂಗಿಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಡಬಲ್ ಬೆನಿಫಿಟ್ 2 ಲಾಭ ಕುರಿತು ಯಾವ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಇದು ಸಂವಿಧಾನಾತ್ಮಕವಾಗಿ ಮಾನ್ಯ? ನೋ ವೇ. ಡಬಲ್ ಬೆನಿಫಿಟ್ ಇದು ಸಾಮಾಜಿಕ ನ್ಯಾಯದ ಭಾಗ? ನೋ. ಇದು ಅನ್ಯಾಯಕರ ಮತ್ತು ಸಂವಿಧಾನ ವಿರೋಧಿ ಅಂತ ಕೂಡ ಹೇಳಿದೆ. ಇದು ರಾಜ್ಯ ಸರ್ಕಾರದ ನೀತಿಯ ವಿಷಯ? ನೋ. ರಾಜ್ಯ ಸರ್ಕಾರ ಬಿಟ್ಟರೆ ಅವರು ಏನ್ ಬೇಕಾದರೂ ತರ್ತಾರೆ. ಡೆಫಿನೆಟ್ಲಿ ಇದು ಅನ್ಯಾಯಕರ ಮತ್ತು ಅಸಂವಿಧಾನಿಕ ಕೂಡ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ಯಾವ ಸಂವಿಧಾನದ ವಿಧಿಗಳ ಸಮತೋಲನವನ್ನ ಸಾಧಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಆರ್ಟಿಕಲ್ 1921 ಇದು ಅಂತೂ ಬಂದೇ ಇಲ್ಲ. ಆರ್ಟಿಕಲ್ 14, 15(4), 16(1) ಆ್ಯಂಡ್ 16(4) ಡೆಫಿನೆಟ್ಲಿ ಇವುಗಳನ್ನೆಲ್ಲ ಹೇಳಿದ್ದೀನಿ ನೋಡಿ ನಾನು. ಓಕೆ, ಬಿ ಈಸ್ ದ ರೈಟ್ ಆನ್ಸರ್ ಗೈಸ್. ನೆಕ್ಸ್ಟ್ 5th ಕ್ವಶನ್, ಈ ತೀರ್ಪಿನ ಪರಿಣಾಮವಾಗಿ ನೇಮಕಾತಿ ಸಂಸ್ಥೆಗಳು UPSC, KPSC, SSC ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ನಿಮಗೆ ಪ್ರಶ್ನೆ ಇದೆ. ಪರೀಕ್ಷೆ ನಂತರ ವರ್ಗ ಬದಲಾವಣೆ ಮಾಡಬೇಕು? ನೋ. ಮಾಡಬಾರ್ದು ಅಂತ ಹೇಳಿದೆ. ಮೆರಿಟ್ ಪಟ್ಟಿಯನ್ನ ಮರು ಸಂಯೋಜಿಸಬಹುದು? ನೋ. ಆಯ್ಕೆ ಪ್ರಕ್ರಿಯೆ ಆರಂಭದಲ್ಲಿ ಅಭ್ಯರ್ಥಿ ವರ್ಗವನ್ನು ಸ್ಪಷ್ಟವಾಗಿ ಲಾಕ್ ಮಾಡಬೇಕು? ಎಸ್. ಇದನ್ನ ಹೇಳಿದೆ ಗೈಸ್. ಒಂದು ಸರ್ತಿ ಅಭ್ಯರ್ಥಿ ಯಾವ ಕ್ಯಾಟಗರಿ ಅಂತ ಕ್ಲೇಮ್ ಮಾಡಿಬಿಡ್ತಾರೆ, ದಟ್ ಈಸ್ ಎಂಡ್. ಅದ್ರ ಮೇಲೆ ಬದಲಾವಣೆ ಮಾಡಕ್ಕೆ ಅವಕಾಶ ಕೊಡಬಾರ್ದು ಅಂತ
ಹೇಳಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಒನ್ಸ್ ರಿಸರ್ವೇಷನ್ ಬೆನಿಫಿಟ್ ಈಸ್ ಅವೇಲ್ಡ್, ಕ್ಯಾಂಡಿಡೇಟ್ ಕ್ಯಾನ್ ನಾಟ್ ಮೈಗ್ರೇಟ್ ಟು ಜನರಲ್ ಕ್ಯಾಟಗರಿ. ಓಕೆ, ಸೊ ಇದು ಸುಪ್ರೀಂ ಕೋರ್ಟ್ನ ಇಂಪಾರ್ಟೆಂಟ್ ಜಜ್ಮೆಂಟ್ ಆಗಿತ್ತು. ಧಾರವಾಡದ ಸಪ್ತಾಪುರ್ ಬಾವಿ ಪಕ್ಕದೊಳಗೆ ನಮ್ಮ ಸಂಸ್ಥೆ ಇದೆ ಗೈಸ್. ಯಾರು ಆಫ್ಲೈನ್ ಕ್ಲಾಸ್ಗೆ ಬರಬೇಕು ಅಂತೀರಿ ನೀವು ಬಂದು ಇಲ್ಲಿ ಅಡ್ಮಿಷನ್ನ ತಗೋಬಹುದು. ಯಾರು ಆನ್ಲೈನಲ್ಲಿ ಜಾಯಿನ್ ಆಗಬೇಕಂತೀರಿ ಅವರು ಆನ್ಲೈನ್ ಕ್ಲಾಸ್ನ ತಗೋಬಹುದು. ಆ್ಯಂಡ್ ನಿಮಗೆ ಕ್ವಾಲಿಟಿ ಬುಕ್ಸ್ ಕೂಡ ಅವೈಲೇಬಲ್ ಇದಾವೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಆ್ಯಂಡ್ ಈ ಪುಸ್ತಕಗಳು ತುಂಬ ಕ್ವಾಲಿಟಿ ಪುಸ್ತಕಗಳಿದಾವೆ. ನೀವು ಕೂಡ ಈ ಪುಸ್ತಕವನ್ನು ಖರೀದಿ ಮಾಡ್ಬೋದು. ನೀವು ಬೇರೆ ಊರಲ್ಲಿ ಇದ್ದರೆ ನನ್ನ ಒಂದು ನಂಬರ್ಗೆ, ಸೊ ಆ ನಂಬರ್ನು ಕೂಡ ನಾನು ಬರಿತೀನಿ, 7892086178. ಈ ಒಂದು ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳುಹಿಸಿ ನೀವು ಪುಸ್ತಕವನ್ನು ಖರೀದಿ ಮಾಡ್ಬೋದು ಗೈಸ್. ಮೆಂಟರ್ಶಿಪ್ ಕ್ಲಾಸ್ ಅವೈಲೇಬಲ್ ಇದ್ದಾವೆ. And if you have any doubts related to competitive exam, you can definitely come and consult me. Even the students who are studying ಲಾ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಯಾರು ಲಾನ ಓದ್ತಾ ಇದ್ದೀರಿ ನಿಮಗೂ ಕೂಡ ಈ ಜಜ್ಮೆಂಟ್ಸ್ಗಳು ಉಪಯುಕ್ತ ಆಗ್ತವೆ ಗೈಸ್. ನೀವು ನೋಡಿ ಸುಮ್ಕೊಂಡಿರ್ಬೇಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ರಿ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ತಲುಪಿಸ್ರಿ. ಮೀಸಲಾತಿ ಬಗ್ಗೆ, ಈ ದೇಶದೊಳಗೆ ಆಗ್ತಾ ಇರುವಂಥ ಕಾನೂನುಗಳ ಬಗ್ಗೆ ನಿಮ್ಮ ಒಪಿನಿಯನ್ ಇರಬೇಕು. ಆದರೆ ಪ್ರಜಾಪ್ರಭುತ್ವ ದೇಶದೊಳಗಿದ್ದೀವಿ, ಇದು ನಮ್ಮ ಒಪಿನಿಯನ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ನಾಗರಿಕರಾಗಿ ನಾವೆಲ್ಲರೂ ಇರಬೇಕು, ನಾಗರಿಕರ ಥರನೇ ಮಾತಾಡಬೇಕು, ಕಮೆಂಟು ಮಾಡಬೇಕು, ಬಳಸಬೇಕು ಅಂತ ಹೇಳ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.